ನಮ್ಮ ಗ್ರಾಮಸ್ಥರಿಗೆ, ವೇದಿಕೆ ಮುಂಭಾಗದ ಎಲ್ಲ ನಿಮ್ಮ ನೆಚ್ಚಿನ ತಾಯಂದರಿಗೆ, ಸೋದರಿಯರಿಗೆ, ನನ್ನ ನೆಚ್ಚಿನ ಯುವಕ ಮಿತ್ರರಿಗೆ ಎಲ್ಲರಿಗೂ ತುಂಬುವುದಾದ ನಮಸ್ಕಾರಗಳು. ಇವತ್ತು ತಾಯಿ ಅರುವಮ್ಮ, ತಂದೆ ಬೀರಲಿಂಗೇಶ್ವರ ದೇವರ ಒಂದು ದೇವಸ್ಥಾನದ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಯತೀಂದ್ರನವರು ಬಂದಿರೋದು ನಮ್ಗೆಲ್ಲರಿಗೂ ತುಂಬಾ ಹೃದಯದ ಸಂತೋಷ ಪಡುವಂತಹ ವಿಷಯ. ಯಾಕಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇ ಕರೆಸ್ಬೇಕು ಅಂತ ನಮ್ಮ ಮುಖಂಡರುಗಳು ಹೇಳಿದ್ರು. ಆದ್ರೆ ಸಿದ್ದರಾಮಯ್ಯ ಸಾಹೇಬರು ಏನಿವತ್ತು ಅವ್ರ ಒಂದು ಕಾಲು ಸಣ್ಣ ನೋವಾಗಿರೋದ್ರಿಂದ ಅವ್ರು ಬರಕಾಗದೆ ಸಿದ್ದರಾಮಯ್ಯ ಸಾಹೇಬರು ಹೋಗಲೇಬೇಕು ಅಂತ ಯತೀಂದ್ರನ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ನಿಮ್ಮ ಪರವಾಗಿ ಯತೀಂದ್ರನ ಅವರಿಗೆ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನ ನಾನು ಕೋರ್ತಾ ಇದ್ದೀನಿ. ನಿಮ್ಗೆಲ್ಲ ಗೊತ್ತಿರೋಂಗೆ ಇವತ್ತು ತಾಯಿ ಅರುವಮ್ಮ ತಾಯಿ ಮತ್ತೆ ಬೀರಲಿಂಗೇಶ್ವರ ದೇವರ ಕೃಪಾಶೀರ್ವಾದದಿಂದ ಸತ್ಯಮೇವ ಜಯತೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ಹೈಕೋರ್ಟ್ ನಲ್ಲಿ ಏನ್ ಬಂತು, ನಮಗೆ ಜಯ ಸಿಕ್ಕಿದೆ. ಅಲ್ಲೇ ಗೊತ್ತಾಗ್ತದೆ ನ್ಯಾಯಕ್ಕೆ, ಸತ್ಯಕ್ಕೆ ಯಾವತ್ತಿದ್ರೂ ಬೆಲೆ ಇದ್ದೇ ಇರ್ತದೆ. ಯಾವ ಒಂದು ಇದು ಏನಂತ ಹೇಳ್ತಾರೆ ಕಿತಾಪತಿಗಳಿಗಾಗಿರ್ಬೋದು, ಯಾವ ಒಂದು ಸಣ್ಣತನಕ್ಕಾಗಿರ್ಬೋದು ಬೆಲೆ ಇಲ್ಲ ಅನ್ನೋದು ಇವತ್ತು ಎತ್ತಿ ಇರುವಂತ ಕೆಲಸ ಕಾನೂನು ಮಾಡಿದೆ, ನ್ಯಾಯಾಂಗ ಮಾಡಿದೆ. ಇವತ್ತು ನಮ್ಗೂ ಒಂದು ಐತಿಹಾಸಿಕ ದಿನ. ಯಾಕಂತ ಹೇಳಿದ್ರೆ ಇವತ್ತು ತಾಯಿಯ ಒಂದು ತಂದೆ ಆಶೀರ್ವಾದದಿಂದಲೇ ಇವತ್ತು ಆಗಿರೋದಕ್ಕೆ ನಮ್ಗೆ ಖುಷಿ ಪಡುವಂತ ವಿಷಯ. ಇವತ್ತು ನಾವು ಈ ದಿನೆಯಲ್ಲಿ ಎಷ್ಟೋ ದಿನದಿಂದ ನಾವು ಕಾಯ್ತಿದ್ವಿ. ನಿಮ್ಗೆಲ್ಲ ಗೊತ್ತಿರೋಂಗೆ ನಮ್ಮ ತಾಯಂದರಿಗೆ 5 ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಸರ್ಕಾರ ಬಂದ ಕೆಲವೇ ದಿನಗಳಲ್ಲಿ ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಉಚಿತ ಬಸ್ ವ್ಯವಸ್ಥೆ, ಯುವ ನಿಧಿ ಕೊಟ್ಟಿದ್ದಾರೆ. ನಾವು ಅದನ್ನೆಲ್ಲ ಆಭಾರಿಯಾಗಿರ್ಬೇಕು. ಗಾದೆ ಹೇಳ್ತಾರೆ, ಅನ್ನ ಕೊಟ್ಟವನ್ನ ನೀರು ಕೊಟ್ಟವನ್ನ ನಾವು ಮಳಿ ಮಾಡುದು ಅಂತ. ಅದನ್ನ ನಾವು ಮನದಲ್ಲಿ ಇಟ್ಕೊಂಡು ಇವತ್ತು ಯತೀಂದ್ರನವರಾಗಿರ್ಬೋದು, ರೇವಣ್ಣ ಸಾಹೇಬರಾಗಿರ್ಬೋದು, ಇವತ್ತು ಏನಕ್ಕೆ ಇವತ್ತು ದೊಡ್ಡ ಒಬ್ಳಿಗೆ ಅಡ್ಡವರೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಜನ ಮೇಲಿರುವಂತಹ ಪ್ರೀತಿ, ಆ ಜನ ಮೇಲಿರುವ ವಿಶ್ವಾಸಕ್ಕೆ ಅವರು ಬಂದಿದ್ದಾರೆ. ನಾವೆಲ್ಲ ಅವರಿಗೆ ಇವತ್ತು ಧನ್ಯವಾದಗಳನ್ನ ಕೋರ್ಬೇಕು. ಯಾಕಂದ್ರೆ ಬೆಳಗ್ಗೆಯಿಂದ ಸಹ ನೀವು ಕಾದಿದ್ರಿ, ತಡವಾಗಿ ನಾವು ಸಹ ಬಂದಿದ್ವಿ. ಇನ್ನೂ ಅವ್ರ ಕಾರ್ಯಕ್ರಮ, ಇನ್ನೂ 4-5 ಕಾರ್ಯಕ್ರಮ ಕೊಳ್ಳೇಗಾಲ ತನಕ ಇವಾಗ ಯತೀಂದ್ರನವರು ಹೋಗ್ಬೇಕಾಗಿದೆ. ಹಾಗಾಗಿ ನಿಮ್ಗೆಲ್ಲ ಗೊತ್ತಿರುವಂಗೆ ನಿಮ್ಮ ಸಂಸದನಾಗಿ ಆಯ್ಕೆ ಮಾಡಿದ್ರಿ. ಖಂಡಿತವಾಗಿಯೂ ಅಟ್ಟವರ ಗ್ರಾಮದ ಶ್ರೀವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುವಂತ ಕೆಲಸವನ್ನ 100ಕ್ಕೆ 100 ನಾನು ಮಾಡ್ತೀನಿ ಅಂತ ಹೇಳ್ತಾ, ಯಾವುದೇ ರೀತಿಯ ದರ್ಪಕ್ಕಾಗಿರ್ಬೋದು, ದೂರಾಡಳಿತಕ್ಕಾಗಿರ್ಬೋದು ಹೆದರದೆ ನಿಮ್ ಜೊತೆ ನಾವು, ನಮ್ಮ ಪಕ್ಷ, ಸರ್ಕಾರ ನಿಮ್ ಜೊತೆ ಎಂದೆಂದಿಗೂ ನಾವು ಇರ್ತೀವಿ ಅಂತ ಹೇಳ್ತಾ, ಊರಿನ ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಿರ್ಬೋದು, ಯಾವ್ದಾದ್ರು ನಮ್ಮ ಮಂಜಾನ ಆಗಿರ್ಬೋದು ಎಲ್ಲ ಹೇಳಿದ್ದಾರೆ. ಖಂಡಿತವಾಗಿಯೂ ಹಂತವಾಗಿ ಬಗೆಹರಿಸೋ ಕೆಲಸವನ್ನ ನಾವು 100ಕ್ಕೆ 100 ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಯತೀಂದ್ರನ ಅವರು ನಾವು 4 ಮಾತು ಹೇಳ್ಬೇಕು. ಯಾಕಂತ ಹೇಳಿದ್ರೆ ವೇದಿಕೆ ಮುಖಾಂತರ ನಮ್ಮ ಅಟ್ಟವರ ಗ್ರಾಮ ಅತ್ಯಂತ ಹಿಂದುಳಿಯುವಂತಹ ಗ್ರಾಮ ಆಗಿದೆ. ದಯಮಾಡಿ ಇದಕ್ಕೆ ಆದಷ್ಟು ಅನುದಾನ ಕೊಡಿಸ್ಬೇಕು ಅಂತ ನಾನು ಕೇಳ್ಕೊಂತೀನಿ. ರಸ್ತೆಯನ್ನು ಸಹ ಈಗ ಬರ್ಬೇಕಾದ್ರೆ ಯತೀಂದ್ರನ ಅದೇ ಮಾತಾಡ್ಕೊಂಡ್ಬಂದು ರಸ್ತೆ ಹೀಗಾಗಿದೆ ಅಂತ ಅವರು ಯತೀಂದ್ರನವರೇ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಹಾಗಾಗಿ ಹಂತವಾಗಿ ಎಲ್ಲ ಬಗೆಹರಿಸೋ ಕೆಲಸವನ್ನ ಹಂತವಾಗಿ ಮಾಡೋ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಅಟ್ಟವರ ಗ್ರಾಮಕ್ಕೆ ಯತೀಂದ್ರನ ಬಂದಿದೆ ನಮ್ಮ ಸೌಭಾಗ್ಯ. ನಾವು ವೇದಿಕೆ ಮುಖಾಂತರ ಅವ್ರ ಜೊತೆ ಹುಡುಗಿ ಅಂತ ಹೇಳಿದ್ರೆ ಅದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ನಾನು ಸಂಸತ್ ಆಯ್ಕೆ ಆಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿಕೆ ಹೆಮ್ಮೆಯಿಂದ ನಾನು ಇವತ್ತು ವೇದಿಕೆಯಲ್ಲಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ತಂದೆ ಬೀರಲಿಂಗೇಶ್ವರ ಆಶೀರ್ವಾದದಿಂದ ನೀವೆಲ್ಲರ ಒಮ್ಮತವಾಗಿ ಆಯ್ಕೆ ಮಾಡಿದ್ದೀರಿ ಅಂತ ಹೇಳ್ತಾ, ಇನ್ನು ರೇವಣ್ಣ ಸಾಹೇಬರು ಮಾತಾಡ್ಬೇಕು, ಯತೀಂದ್ರನ ಅವ್ರು ಮಾತಾಡ್ಬೇಕು ಅಂತ ಹೇಳ್ತಾ, ಮತ್ತೆ ನಾನು ಗ್ರಾಮಕ್ಕೆ ಮುಂದಿನ ಪಾರ್ಲಿಮೆಂಟ್ ಮುಗಿದ್ಮೇಲೆ ಬಂದು ಏನೇನು ನ್ಯೂನತೆಗಳಿದ್ನ ಅದ್ರ ಬಗೆಹರಿಸೋ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ, ನಮ್ಮನ್ನ ಕರ್ಸಿ ಗೌರವಿಸಿ ಆಧಾರದಿಂದ ಸ್ವಾಗತಿಸಿದ್ದೀರಿ ಇವತ್ತು ಯತೀಂದ್ರನ ಅವ್ರನ್ನ, ರೇವಣ್ಣ ಸಾಹೇಬರನ್ನ. ಖಂಡಿತವಾಗಿಯೂ ನಾವು ಯಾವತ್ತೂ ನಿಮ್ಮ ಗ್ರಾಮಕ್ಕೆ ಧನ್ಯೋಸ್ಮಿ ಆಗಿರ್ತೀವಿ ಅಂತ ಹೇಳ್ತಾ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.